ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ. ಈ ಒಂದು ಹೆಸರು ಕೇಳಿದ್ರೆ ಸಾಕು ಇದೆಂತ ಆಯೋಗಪ್ಪ ಅನ್ನುವಂಗ ಎಲ್ಲ ಒಂದು ಸರ್ಕಾರಿ ನೌಕರಿಯ ಕನಸು ಕಾಣ್ತಕ್ಕಂಥ ಅಭ್ಯರ್ಥಿಗಳ ಒಂದು ಆಕಾಂಕ್ಷಿಗಳ ಒಂದು ಮಾತಾಗೈತಿ. ಯಾಕಪ್ಪ ಅಂದ್ರ ಇವರು ಒಂದೂ ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸ್ತಾ ಇಲ್ಲ. ಎಲ್ಲಾ ಎಕ್ಸಾಮ್ಗಳಲ್ಲಿ ಒಂದು ಭ್ರಷ್ಟಾಚಾರ ಆಯ್ತು, ಹೌದಾ, ಕ್ವಶನ್ ಪೇಪರ್ ಲೀಕ್ ಆಯ್ತು. ಈ ರೀತಿ ಮಾಡೋದು ಏನಾಗತಿ, ಆ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕನ ಒಂದು ಸೆಲ್ಫ್ ಮೋಟಿವೇಶನ್ ಇದ್ದಂಗ ಆಗಿಬಿಡತಿ. ಹೌದಾ, ಈ ಒಂದು ಕೆಪಿಎಸ್ಸಿಯಲ್ಲಿ ಹಲವಾರು ಒಂದು ಕುಂದು ಕೊರತೆಗಳು ಅದಾವು, ಹಲವಾರು ಲೋಪದೋಷಗಳು ಅದಾವು. ಇದನ್ನ ಮನಗಂಡ ಏನ್ ಮಾಡಿದಪ್ಪ ಅಂದ್ರೆ ಸರ್ಕಾರ ಒಂದು ಸದನ ಸಮಿತಿಯನ್ನ ರಚಿಸಾಕ, ಆ ಸದನ ಸಮಿತಿ ನೀಡುವ ವರದಿಯ ಆಧಾರದ ಮೇಲೆ ಹಲವಾರು ಒಂದು ಬದಲಾವಣೆಗಳನ್ನ ಕೆಪಿಎಸ್ಸಿಯಲ್ಲಿ ತರಾಕ ಹೊಂಟತಿ. ಆ ಒಂದು ಉದ್ದೇಶಿತ ಬದಲಾವಣೆಗಳು ಅಂದ್ರೆ ಏನೇನು ಬದಲಾವಣೆಗಳನ್ನ ತರಾಕ ಹೊಂಟತಿ ಅನ್ನೋದನ್ನ ನೋಡೋಣ. ಗೆಜೆಟೆಡ್ ಪ್ರೊಬೇಷನರಿ ಮತ್ತು ಸಿ ಗ್ರೂಪ್ ಹುದ್ದೆಗಳಿಗೆ ಪ್ರತಿ ವರ್ಷ ನೇಮಕಾತಿ. ಗೆಜೆಟೆಡ್ ಪ್ರೊಬೇಷನರಿ ಅಂದ್ರೆ ಗೊತ್ತಾಯ್ತು ನಿಮ್ಗ, ಗ್ರೂಪ್ ಎ ಅಂಡ್ ಬಿ ಪೋಸ್ಟ್ ಅಂತ ಕರೀತಾರು, ಎಸಿ ತಹಸೀಲ್ದಾರ ಇಂಥವೆಲ್ಲ. ಮತ್ತ ಗ್ರೂಪ್ ಸಿ ಪೋಸ್ಟ್ ಗಳಿಗೆ ಪ್ರತಿ ವರ್ಷ ನೇಮಕಾತಿ ನಡೆಸಬೇಕು ಅನ್ನೋದನ್ನ ಅವರು ಚಿಂತನೆ ಮಾಡತ್ತಾರು. ಯಾಕಂದ್ರೆ ನಾವು UPSC ಒಂದು ಮಾಡೆಲ್ ಅನ್ನ ಫಾಲೋ ಮಾಡ್ಬೇಕಂತ ಅವರು ಥಿಂಕ್ ಮಾಡ್ತಾರೆ. UPSC ಮಾದರಿಯಲ್ಲಿ ಮುಂಬರುವ 5 ವರ್ಷಗಳಿಗೆ ವಿವಿಧ ಇಲಾಖೆಗಳಲ್ಲಿ ಭರ್ತಿ ಮಾಡಬೇಕಾದ ಹುದ್ದೆಗಳ ನೇಮಕಾತಿ ವೇಳಾಪಟ್ಟಿ. UPSC ಮಾಡೆಲ್ನಾಗ ಮುಂಬರುವ 5 ವರ್ಷಗಳಲ್ಲಿ ಅಂದ್ರೆ 5 ವರ್ಷದ ಒಂದು ಅವರು ಟೈಮ್ ಟೇಬಲ್ ಅನ್ನ ಬಿಡಾಡ್ಬಾರ್ದು. ಅಂದ್ರೆ ಇಂಥ ಜಾಬ್ಗೆ ಇಂಥ ದಿವಸ ನೋಟಿಫಿಕೇಶನ್ ಬಿಡುವುದು, ಆಮೇಲೆ ಇಂಥ ದಿವಸಗಳನ್ನ ಎಕ್ಸಾಮ್ ಮಾಡಿಸೋದು, ಇಂಥ ದಿವಸಗಳನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುದು. ಈ ರೀತಿಯಾಗಿ ಅವರ ಮುಂದಿನ 5 ವರ್ಷಗಳ ಅವಧಿಗಾಗಿ ನೇಮಕಾತಿಯ ಪಟ್ಟಿಯನ್ನ ಸಿದ್ಧ ಮಾಡಬೇಕು ಅಂತ ಅನ್ಕೊಂಡರು. ಪ್ರತಿ ವರ್ಷದ ನೇಮಕಾತಿಗಾಗಿ ಒಂದು ಅಂತಿಮ ಗಡುವು ಡೆಡ್ಲೈನ್ ನಿಗದಿಪಡಿಸಲಾಗುವುದು. ಇಲಾಖೆಗಳ ಹುದ್ದೆಗಳು ನೇಮಕವಾಗುವ ಮಾಹಿತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೂಲಕ ನಿಗದಿತ ದಿನಾಂಕದಂದೇ ನೀಡಲಾಗುವುದು. ಇದಕ್ಕೆ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಹಾಗೂ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು. ಅಂದ್ರೆ ಪ್ರತಿ ವರ್ಷ ಮಾಡತಕ್ಕಂತ ಒಂದು ಅಪಾಯಿಂಟ್ಮೆಂಟ್ ಗಳನ್ನ ಏನೇನು ಅಪಾಯಿಂಟ್ಮೆಂಟ್ ಮಾಡ್ಕೋತಾರೋ ಅನ್ನೋದರ ಕುರಿತು ಒಂದು ಡೆಡ್ ಲೈನ್ ಮಾಡ್ತಾರೋ. ಅಂದ್ರೆ ಇಷ್ಟು ದಿವಸ ಒಳಗೆ ಅಪಾಯಿಂಟ್ಮೆಂಟ್ ಆಗಬೇಕು, ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ